ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೇ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತು MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನು ಬಿಟ್ಬಿಡಿ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಈಗ ಈ ಕ್ವೆಶನ್ನ ನಾನು ಸರ್ಕಾರ ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಮತ್ತೆ ಅದನ್ನೇ ಕೇಳ್ಬಿಡಿ ಬಿಡಿ. ಅವಾಗಿಂದನೂ ಚರ್ಚೆ ಆಗ್ತಿದೆಯಲ್ಲ, ಬಟ್ ಚೇಂಜ್ ಆಯ್ತಾ? ಇಲ್ಲ ತಾನೇ, ಮತ್ತೆ ಯಾಕೆ ಹೇಳ್ತೀರಾ ಬಿಡಿ. 2.5 ವರ್ಷದ ವಿಚಾರ ಏನಾದರೂ ಉಂಟಾ ಆ ಥರದ್ದು? ಇಲ್ಲ ಅಂತ ಹೇಳಿದ್ನಲ್ಲ. ರಬಾಬ್ ಋಷಿಗಳು ಹೇಳಿದ್ದಾರೆ ಇವತ್ತು ಉಚಿತ ಯೋಜನೆಗಳು ಕೊಡ್ತಾ ಇರುವಂಥದ್ದು ಜನರ ಸೋಮಾರಿ ಥರ ಮಾಡ್ತಾ ಇದೆ ಅಂತ ಹೇಳಿ. ಇದು ನಾವು ಇವಾಗೆಲ್ಲ ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ. ಬಟ್ ಯಾರು ಸೋಮಾರಿಗಳಾದ್ರ ಆಗೋದಿಲ್ಲ. ಬಡವರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ. ಊಟ ಸಿಕ್ಕಿದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗೆ ಆಗುತ್ತಾ? ಬರೀ ಅಕ್ಕಿ ಕೊಟ್ಟರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತಾ? ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವ? ದುಡಿತಾರೆ. ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಸುಖವಾಗಿ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಬಂದಿರ್ತಾರೆ, ಊಳಿಗೆತನ ಮಾಡಿಸ್ಕೊಂಬಂದಿರ್ತಾರೆ, ಅಂಥವ್ರು ಆಡೋ ಮಾತುಗಳಷ್ಟೇ. ಸೊ ಬಡವರು ಕೊಡೋದ್ರಿಂದ ಯಾವತ್ತೂ ಇದಾಗೋದಿಲ್ಲ. ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತರುಗಳಿಗೆ ಸಾಲ ಮನ್ನಾ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ. ಅವಾಗ ಯಾರಾದರೂ ಕೇಳ್ತಾರೆ? ಇಲ್ಲ ತಾನೇ. ಬಡವ್ರು ಕೊಟ್ಟರೆ ಮಾತ್ರ ಯಾಕೆ ಕಣ್ಣೂರಿ? ಸೊ ಹಾಗಲ್ಲ. ಇಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವ್ರ ಪರವಾಗಿರೋದು. ಈಗಿಂದಲ್ಲ, ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿಂದನೂ ಕೂಡ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿದ್ದೀವಿ. ಯಾರೇನೇ ಟೀಕೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು, ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ. ಅದನ್ನು ನಾವು ಕೊಟ್ಟೇ ತೀರ್ತೀವಿ. ರಾಯರೆಡ್ಡಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರಲ್ವ, ಚರ್ಚೆ ಆಗಲಿ ಅಂತೋಸ್ಕರ ಅದಕ್ಕೆ ಮಾತಾಡಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು? ಸಿದ್ದರಾಮಯ್ಯ ಅವರಾಗಲಿ, ನಮ್ಮ ACC ಅಧ್ಯಕ್ಷರಾದಂಥ ಖರ್ಗೆ ಅವರಾಗಲಿ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ 5 ವರ್ಷಕ್ಕೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರ ಮಾತಿಗೂ ನೀವು ಕೇಳಬೇಕಾಗಿದೆ. ಯಾರು ಹೇಳಿದ್ದು? ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ಟೋಟಲ್ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದರು ಅಂತ ಸುಳ್ಳು ಮಾಹಿತಿ ಹಬ್ಬಿಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ, ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶನ್ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ. ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕೆ ಈ ರೀತಿಯಾದಂತಹ ಅದು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನಿದ್ರ ಮೇಲಾದ್ರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬೇಕಲ್ವ ಚರ್ಚೆ ಮಾಡೋದಕ್ಕೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ನ ಹೇಳಿದ್ದಾರೆ. AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. BJP ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ ಅಂತ. ಅವ್ರು ಹೇಳಿದ್ನಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಯಾವಾಗಲೂ ಕೂಡ ನವೆಂಬರ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆಯಲ್ಲ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೇ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತು MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನು ಬಿಟ್ಬಿಡಿ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಈಗ ಈ ಕ್ವೆಶನ್ನ ನಾನು ಸರ್ಕಾರ ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಮತ್ತೆ ಅದನ್ನೇ ಕೇಳ್ಬಿಡಿ ಬಿಡಿ. ಅವಾಗಿಂದನೂ ಚರ್ಚೆ ಆಗ್ತಿದೆಯಲ್ಲ, ಬಟ್ ಚೇಂಜ್ ಆಯ್ತಾ? ಇಲ್ಲ ತಾನೇ, ಮತ್ತೆ ಯಾಕೆ ಹೇಳ್ತೀರಾ ಬಿಡಿ. 2.5 ವರ್ಷದ ವಿಚಾರ ಏನಾದರೂ ಉಂಟಾ ಆ ಥರದ್ದು? ಇಲ್ಲ ಅಂತ ಹೇಳಿದ್ನಲ್ಲ. ರಬಾಬ್ ಋಷಿಗಳು ಹೇಳಿದ್ದಾರೆ ಇವತ್ತು ಉಚಿತ ಯೋಜನೆಗಳು ಕೊಡ್ತಾ ಇರುವಂಥದ್ದು ಜನರ ಸೋಮಾರಿ ಥರ ಮಾಡ್ತಾ ಇದೆ ಅಂತ ಹೇಳಿ. ಇದು ನಾವು ಇವಾಗೆಲ್ಲ ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ. ಬಟ್ ಯಾರು ಸೋಮಾರಿಗಳಾದ್ರ ಆಗೋದಿಲ್ಲ. ಬಡವರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ. ಊಟ ಸಿಕ್ಕಿದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗೆ ಆಗುತ್ತಾ? ಬರೀ ಅಕ್ಕಿ ಕೊಟ್ಟರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತಾ? ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವ? ದುಡಿತಾರೆ. ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಸುಖವಾಗಿ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಬಂದಿರ್ತಾರೆ, ಊಳಿಗೆತನ ಮಾಡಿಸ್ಕೊಂಬಂದಿರ್ತಾರೆ, ಅಂಥವ್ರು ಆಡೋ ಮಾತುಗಳಷ್ಟೇ. ಸೊ ಬಡವರು ಕೊಡೋದ್ರಿಂದ ಯಾವತ್ತೂ ಇದಾಗೋದಿಲ್ಲ. ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತರುಗಳಿಗೆ
ಸಾಲ ಮನ್ನಾ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ, ಅವಾಗ ಯಾರಾದ್ರು ಕೇಳ್ತಾರಾ? ಇಲ್ಲ ತಾನೇ. ಬಡವ್ರು ಕೊಟ್ಟರೆ ಮಾತ್ರ ಯಾಕೆ ಕಣ್ಣೂರಿ? ಸೊ ಹಾಗಲ್ಲ, ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವ್ರ ಪರವಾಗಿರೋದು, ಈಗಿಂದಲ್ಲ. ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿಂದನೂ ಕೂಡ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿದ್ದೀವಿ. ಯಾರೇನೇ ಟೀಕೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ, ಅದನ್ನು ನಾವು ಕೊಟ್ಟೇ ತೀರ್ತೀವಿ. ರಾಯರೆಡ್ಡಿ ಅವರು ರಾಯರೆಡ್ಡಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರಲ್ವ, ಚರ್ಚೆ ಆಗಲಿ ಅಂತೋಸ್ಕರ ಅದಕ್ಕೆ ಮಾತಾಡಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು, ಸಿದ್ದರಾಮಯ್ಯ ಅವರಾಗಲಿ, ನಮ್ಮ ACC ಅಧ್ಯಕ್ಷರಾದಂಥ ಖರ್ಗೆ ಅವರಾಗಲಿ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ 5 ವರ್ಷಕ್ಕೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರ ಮಾತಿಗೂ ನೀವು ಕೇಳಬೇಕಾಗಿಲ್ಲ. ಯಾರು ಹೇಳಿದ್ದು? ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ಟೋಟಲ್ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದರು ಅಂತ ಸುಳ್ಳು ಮಾಹಿತಿ ಹಬ್ಬಿಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ, ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶನ್ಗೆ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ. ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕೆ ಈ ರೀತಿಯಾದಂತಹ ಅದು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನಿದ್ರ ಮೇಲಾದ್ರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬೇಕಲ್ವ ಚರ್ಚೆ ಮಾಡೋದಕ್ಕೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ನ ಹೇಳಿದ್ದಾರೆ. AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. BJP ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ, ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಯಾವಾಗಲೂ ಕೂಡ ನವೆಂಬರ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆಯಲ್ಲ. ಈ ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತು MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನು ಬಿಟ್ಬಿಡಿ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಈಗ ಈ ಕ್ವೆಶನ್ನ ನಾನು ಸರ್ಕಾರ ಬಂದಾಗಿಂದನೂ ಹೇಳ್ತೀನಿ, ದಯವಿಟ್ಟು ಮತ್ತೆ ಅದನ್ನೇ ಕೇಳ್ಬಿಡಿ ಬಿಡಿ. ಅವಾಗಿಂದನೂ ಚರ್ಚೆ ಆಗ್ತಿದೆಯಲ್ಲ, ಬಟ್ ಚೇಂಜ್ ಆಯ್ತಾ? ಇಲ್ಲ ತಾನೆ, ಮತ್ತೆ ಯಾಕೆ ಹೇಳ್ತೀರಾ ಬಿಡಿ. 2.5 ವರ್ಷದ ವಿಚಾರ ಏನಾದರೂ ಉಂಟಾ? ಇಲ್ಲ ಅಂತ ಹೇಳಿದ್ನಲ್ಲ. ರಬಾಬ್ ಋಷಿಗಳು ಹೇಳಿದ್ದಾರೆ ಇವತ್ತು, ಉಚಿತ ಯೋಜನೆಗಳು ಕೊಡ್ತಾ ಇರುವಂತದ್ದು ಜನರ ಸೋಮಾರಿತನ ಮಾಡ್ತಾ ಇದೆ ಅಂತ ಹೇಳಿ. ಇದು ನಾವು ಇವಾಗಲ್ಲ, ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ. ಬಟ್ ಯಾರು ಸೋಮಾರಿಗಳಾದ್ರ ಆಗೋದಿಲ್ಲ. ಬಡವ್ರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ. ಊಟ ಸಿಕ್ಕಿದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗೆ ಆಗುತ್ತಾ? ಬರೀ ಅಕ್ಕಿ ಕೊಟ್ಟರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತಾ? ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವ? ದುಡಿತಾರೆ. ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಸುಖವಾಗಿ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಬಂದಿರ್ತಾರೆ, ಊಳಿಗೆತನ ಮಾಡಿಸ್ಕೊಂಬಂದಿರ್ತಾರೆ, ಅಂಥವ್ರು ಆಡೋ ಮಾತುಗಳಷ್ಟೇ. ಸೊ ಬಡವರು ಕೊಡೋದ್ರಿಂದ ಯಾವತ್ತೂ ಇದಾಗೋದಿಲ್ಲ. ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತರುಗಳಿಗೆ ಸಾಲ ಮನ್ನಾ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ, ಅವಾಗ ಯಾರಾದ್ರೂ ಕೇಳ್ತಾರಾ? ಇಲ್ಲ ತಾನೇ. ಬಡವ್ರು ಕೊಟ್ಟರೆ ಮಾತ್ರ ಯಾಕೆ ಕಣ್ಣೂರಿ? ಸೊ ಹಾಗಲ್ಲ, ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವ್ರ ಪರವಾಗಿರೋದು, ಈಗಿಂದಲ್ಲ. ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿಂದನೂ ಕೂಡ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿದ್ದೀವಿ. ಯಾರೇನೇ ಟೀಕೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ, ಅದನ್ನು ನಾವು ಕೊಟ್ಟೇ ತೀರ್ತೀವಿ. ರಾಯರೆಡ್ಡಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರಲ್ವ, ಚರ್ಚೆ ಆಗಲಿ ಅಂತೋಸ್ಕರ ಅದಕ್ಕೆ ಮಾತಾಡಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು, ಸಿದ್ದರಾಮಯ್ಯ ಅವರಾಗಲಿ, ನಮ್ಮ ACC ಅಧ್ಯಕ್ಷರಾದಂಥ ಖರ್ಗೆ ಅವರಾಗಲಿ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ 5 ವರ್ಷಕ್ಕೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬೇರೆ ಯಾರ ಮಾತಿಗೂ ನೀವು ಕೇಳಬೇಕಾಗಿಲ್ಲ. ಯಾರು ಹೇಳಿದ್ದು? ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ಟೋಟಲ್ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದರು ಅಂತ ಸುಳ್ಳು ಮಾಹಿತಿ ಹಬ್ಬಿಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ, ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶನ್ಗೆ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ. ನೆಕ್ಸ್ಟ್ ಅವರು
ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕೆ ಈ ರೀತಿಯಾದಂತಹ ಪ್ಲಾಟ್ಫಾರ್ಮ್ ರೀ ಅದು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನಿದ್ರ ಮೇಲಾದ್ರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬೇಕಲ್ವ ಚರ್ಚೆ ಮಾಡೋದಕ್ಕೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ನ ಹೇಳಿದ್ದಾರೆ. AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. BJP ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ, ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಯಾವಾಗಲೂ ಕೂಡ ನವೆಂಬರ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆಯಲ್ಲ.